ವಿದ್ಯುತ್ ಬಿಲ್ ಬಾಕಿ ಇದೆ. ಸರ್ಕಾರಿ ಶಾಲೆಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬಳ್ಳಾರಿಯ 100ಕ್ಕೂ ಹೆಚ್ಚು ಶಾಲೆಗಳಿಗೆ ಜೆಸ್ಕಾಂ ಈಗ ನೋಟಿಸ್ ಅನ್ನು ಕೊಟ್ಟಿದೆ. ಸುಮಾರು 100 ಶಾಲೆಗಳಿಂದ 10 ಲಕ್ಷ ರೂಪಾಯಿ ಬಿಲ್ ಬಾಕಿ ಇದೆ. ಅಂದರೆ 10 ಸಾವಿರಕ್ಕಿಂತ ಯಾರ್ಯಾರೆಲ್ಲ ಜಾಸ್ತಿ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ದಾರೋ ಅಂಥವ್ರಿಗೆಲ್ರಿಗೂ ಕೂಡ ಈಗ ನೋಟಿಸ್ ಅನ್ನು ಕೊಟ್ಟಿದೆ ಜೆಸ್ಕಾಂ. ನೋಟಿಸ್ ಬಳಿಕ ವಿದ್ಯುತ್ ಬಳಸಿದರೆ ಕಳ್ಳತನ ಕೇಸ್ ದಾಖಲು ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೆಸ್ಕಾಂ ನೋಟಿಸ್ನಿಂದ ಶಿಕ್ಷಕರು ಹಾಗೆ ಪೋಷಕರು ಮಕ್ಕಳು ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ನೋಡಿ, ಸರ್ಕಾರಿ ಶಾಲೆನೇ ಇರ್ತವೆ, ಸರ್ಕಾರಿ ಇಲಾಖೆಗಳೇ ಇರ್ತವೆ, ಅವರೇ ಈಗ ಹಣವನ್ನು ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ. ಕರೆಕ್ಟಾಗಿ ಅಲ್ಲಿ ಬಾಕಿಯನ್ನು ಪಾವತಿ ಮಾಡಿರೋದಿಲ್ಲ ಇವರು. ಭಾಳ ವರ್ಷಗಳಿಂದ ಈ ಶಾಲೆಯವರು ಅಂದರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆಗಳೇನಿದ್ದಾವೆ ಅವರು ಬಿಲ್ಲನ್ನು ಕಟ್ಟಿರೋದಿಲ್ಲ. 10 ಸಾವಿರಕ್ಕಿಂತ ಯಾರೆಲ್ಲ ಜಾಸ್ತಿ ಇದ್ದಾರೋ, ಯಾರೆಲ್ಲ ಬಾಕಿ ಉಳಿಸ್ಕೊಂಡಿದ್ದಾರೋ ಅವ್ರಿಗೀಗ ನೋಟಿಸನ್ನು ಕೊಟ್ಟಿದ್ದಾರೆ. ಸುಮಾರು 100 ಶಾಲೆಗಳು ಬಂದಿದ್ದಾವೆ ಲಿಸ್ಟಲ್ಲಿ. ನೀವೇನಾದರೂ ಮತ್ತೆ ವಿದ್ಯುತ್ತನ್ನು ಬಳಸಿದರೆ ನಿಮಗೆ ಕಳ್ಳತನದ ಕೇಸ್ ಹಾಕ್ಬಿಡ್ತೀವಿ ಶಾಲೆ ಮೇಲೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿದ್ಯುತ್ ಈ ಸ್ಕೀಮ್ನಲ್ಲಿ ಕೂಡ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯಾಗಿ ಬಿಲ್ ಕಟ್ಟೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಉಚಿತವಾಗಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈಗ ಮತ್ತೆ ಒಂದು ಬಂದಿರುವಂಥ ಈ ಶಾಲೆಗಳಿಗೆ 15,000ಕ್ಕೂ ಹೆಚ್ಚು ಏನು ಅಮೌಂಟ್ ಇರುತ್ತೋ ಹಿಂದೆ ಅವರಿಗೆ ಮತ್ತೆ ಈಗ ದುಡ್ಡನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಜೆಸ್ಕಾಂನ ಅಧಿಕಾರಿಗಳು ಪ್ರತಿ ಶಾಲೆಗಳಿಗೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ನಾವೀಗ ಬಳ್ಳಾರಿಯಲ್ಲಿ ಹೃದಯ ಭಾಗದಲ್ಲಿರುವಂಥ ಒಂದು ಶಾಲೆಯಲ್ಲಿ ಇದ್ದೀವಿ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರದಲ್ಲಿದೆ. ಈ ಗಾಂಧಿನಗರದ ಶಾಲೆಗೆ ಕೂಡ ಈಗಾಗಲೇ ಜೆಸ್ಕಾಂನ ಅಧಿಕಾರಿಗಳು ಒಂದು ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ನೀವು ಈಗ ಹಿಂದೆ ಏನು 10,000ಕ್ಕೂ ಹೆಚ್ಚು ನಿಮ್ಮ ದುಡ್ಡು ಏನಿತ್ತು ಅದನ್ನು ನೀವು ಕಟ್ಟದೇ ಇದ್ದರೆ ಮತ್ತೆ ನಾವು ನಿಮ್ಮ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಅದು ನೀವು ಕದ್ದು ಇಲ್ಲಿಗೆ ಕರೆಂಟನ್ನು ಬಳಸ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು. ನಿಜಕ್ಕೂ ಈ ಬಳ್ಳಾರಿ ನಗರದಲ್ಲಿ 30 ಶಾಲೆಗಳಿದ್ರೆ ಜಿಲ್ಲೆಯಲ್ಲಿ ಕೂಡ 100ಕ್ಕೂ ಹೆಚ್ಚು ಶಾಲೆಗಳ ಪರಿಸ್ಥಿತಿ ಇದೇ ರೀತಿ ಆಗಿರುವಂಥದ್ದು. ಆದರೆ ಈ ಶಿಕ್ಷಣಕ್ಕೆ ಕೊರತೆ ಆಗಬಾರ್ದು, ಶಾಲೆಗಳು ಉಳಿಬೇಕು ಅಂತ ಹೇಳುವಂಥ ಶಿಕ್ಷಣ ಸಚಿವರು ದಯವಿಟ್ಟು ಈ ಸ್ಟೋರಿಯನ್ನು ಗಮನಿಸಬೇಕಾಗತ್ತೆ. ನೊಟ್ಟಿಗೆ ಇಲ್ಲಿ ಶಿಕ್ಷಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮಗೆ ಈ ರೀತಿಯಂಥ ಒಂದು ನೋಟಿಸ್ ಬಂದಿದೆ, ಏನು ಹೇಳ್ತೀರಿ ಸರ್? ನಿನ್ನೆ ದಿವಸ ನಮಗೆ ನೋಟಿಸ್ ಕೊಟ್ಟಿರೋದು. ನಮಗೆ 13,382 ರೂಪಾಯಿ ಬಾಕಿ ಇದೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕಿಂತ ನಾವು ಮುಂಚಿತವಾಗಿ ನಾವು ಫ್ರೀ ಕರೆಂಟಿಗಾಗಿ ವಿದ್ಯುತ್ ಕಚೇರಿಗೆ ಹೋಗಿ ಆನ್ಲೈನ್ನಲ್ಲಿ ಎಂಟ್ರಿ ಮಾಡಿಸಿ ನಾವು ವಿದ್ಯುತ್ತನ್ನು ಫ್ರೀ ಅಂತ ಮಾಡ್ಸ್ಕೊಂಬಂದಿದ್ದೀವಿ ಸರ್. ಅದನ್ನು ಅವರು ತೋರಿಸೋದಕ್ಕಿಂತ ಮುಂಚೆ ನೋಟಿಸನ್ನು ರೆಡಿ ಮಾಡಿ ನಮಗೆ ಕೊಟ್ಟಿದ್ದಾರೆ ಸರ್. ಅದನ್ನು ತೋರಿಸಿದ ಮೇಲೆ ನಿಮಗೆ ಫ್ರೀ ಇದೆ, ನಾವು ಇನ್ಮೇಲೆ ಕಟ್ ಮಾಡಲ್ಲ ಅಂತೇಳಿ ಹೋದ್ರು ಸರ್. ಸರ್, ಈಗ ಸದ್ಯ ಈ ರೀತಿಯಾದಂಥ ನೋಟಿಸ್ ಕೊಟ್ಟಿದ್ದಾರಲ್ಲ, ಇನ್ನೂ ಈ ಅಮೌಂಟ್ ನೀವು ಕಟ್ಟಲೇಬೇಕು ಅಂತ ಹೇಳಿದ್ರ, ಅಥವಾ ನೀವು ಕಟ್ಟದೇ ಇದ್ರೆ ಮುಂದೆ ನಿಮ್ಗೆ ಏನಾದ್ರು ಬಂದು ಕಟ್ ಮಾಡೋದಾಗಿರ್ಬೋದು, ನಿಮಗೆ ಕೇಸ್ ಹಾಕ್ತೀವಿ ಈ ರೀತಿ ಅಂತ ಏನು ಹೇಳಿಲ್ಲ ಸರ್. ಆ ರೀತಿ ಏನು ಹೇಳಿಲ್ಲ. ಈ ರೀತಿ ಅಮೌಂಟ್ ಇದೆಯಲ್ಲ ಸರ್, ಇದನ್ನ ಕಟ್ಟಬೇಕಾಗುತ್ತಲ್ಲ ಸರ್ ಅಂತ ಕೇಳಿದ್ರು. ನಾವು ನಮ್ಮ ಇಲಾಖೆಗೆ ತಿಳಿಸ್ತೀವಿ, ಮೇಲಾಧಿಕಾರಿಗಳಿಗೆ. ಇದನ್ನ ಇಲಾಖೆಯವರ ಒಂದು ಮಾರ್ಗದರ್ಶನದ ಪ್ರಕಾರ ನಾವು ನಡಿತೀವಿ ಅಂತ ಹೇಳಿದ್ವಿ ಸರ್. ವಿದ್ಯುತ್ ಸಂಪರ್ಕ ಏನಾದ್ರು ಕಡಿತಾ ಇದ್ರೆ ನಮ್ಮದು ಎಸ್ಪೆಷಲಿ ಕೂಡ ಒಂದು ಕತ್ತಲಮಯ ವಾತಾವರಣ ಇರತಕ್ಕಂತಹ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ ಸರ್ ಈ ಶಾಲೆಯಲ್ಲಿ. ಒಂದು ವೇಳೆ ಅದೇನಾದರೂ ವಿದ್ಯುತ್ ಕಡಿತಾ ಆದರೆ ಆ ಮಕ್ಕಳಿಗೆ ಕತ್ತಲಲ್ಲೇ ಕೂತ್ಕೋಬೇಕಾಗಂತ ಪರಿಸ್ಥಿತಿ ಬರುತ್ತೆ. ಆ ಕತ್ತಲಲ್ಲಿ ಎಷ್ಟರ ಮಟ್ಟಿಗೆ ಕಲಿತಾವ ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕು ಸರ್. ಈಗ ಬೆಳಕಿಲ್ಲ, ಜೊತೆಗೆ ನಮ್ಮ ಬಳ್ಳಾರಿನ ಬಿಸಿಲಿನ ವಾತಾವರಣ, ಈ ಬಿಸಿಲಿನ ಮಧ್ಯದಲ್ಲಿ ಮಕ್ಕಳಿಗೆ ಆ ಸೆಕೆ, ಆ ಮೊದಲು ನಮ್ಮದು ರೂಮ್ಗಳು ಭಾಳ ಚಿಕ್ಕ ಇದ್ದಾವೆ, ಆ ವೆಂಟಿಲೇಷನ್ ಪ್ರಾಬ್ಲಮ್ಸ್ ಇದ್ದಾವೆ. ಆಮೇಲೆ ಮಕ್ಕಳಿಗೆ ಕುಡಿಯೋ ನೀರಕ್ಕೆ ಪ್ರಾಬ್ಲಮ್ ಆಗುತ್ತೆ ಸರ್. ವಿದ್ಯುತ್ ಇಲ್ಲ ಅಂದರೆ ನಮ್ಮಲ್ಲಿ ಆ ನೀರು ಫಿಲ್ಟರ್ ಆಗಲ್ಲ. ಫಿಲ್ಟರ್ ಆಗದೆ ಇದ್ದರೆ ಶುದ್ಧ ನೀರು ಸಿಗಲ್ಲ ಮಕ್ಕಳಿಗೆ. ಆಮೇಲೆ ಶೌಚಾಲಯವನ್ನು ನಾವು ಕ್ಲೀನಾಗಿ ಇಟ್ಕೋಬೇಕಪ್ಪ ಅಂದ್ರೂ ಕೂಡ ನಮಗೆ ಮೋಟ್ರಿಂದ ನೀರು ಎತ್ಕೋಬೇಕು ಸರ್. ಆ ವಿದ್ಯುತ್ತೇ ಇಲ್ಲ ಅಂದಾಗ ಆ ಶೌಚಾಲಯನೂ ಕ್ಲೀನ್ ಆಗಲ್ಲ, ಶಾಲೆನೂ ಕ್ಲೀನ್ ಆಗಿರಲ್ಲ. ಇದಿಷ್ಟರಿಂದ ಶಿಕ್ಷಕರು ಕೂಡ ಹೇಳ್ತಾ ಇದ್ರು, ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯುತ್ ಇಲ್ಲದೆ ನೂರಾರು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ನೀರಿನ ಸಮಸ್ಯೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಅಲ್ಲಿ ಲೈಟ್ಗಳ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾಗಿ ಸಾಲು ಸಮಸ್ಯೆಗಳಿವೆ. ಮತ್ತು ಜೆಸ್ಕಾಂನ ಕೊಟ್ಟಿರುವಂಥ ಈ ನೋಟಿಸ್ ಏನಿದೆ, ಈ ನೋಟಿಸ್ ಅಧಿಕಾರಿಗಳನ್ನು ಗಮನಿಸಬೇಕಾಗತ್ತೆ ಮತ್ತು ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೂಡ ಅನುಕೂಲ ಮಾಡಬೇಕನ್ನುವಂಥದ್ದು ಕೂಡ ಶಿಕ್ಷಕರು ಮಾತನಾಡಿರುವಂಥದ್ದು. ಇನ್ನು ಶಿಕ್ಷಣ ಸಚಿವರು ಕೂಡ ಈ ಸ್ಟೋರಿಯನ್ನು ಗಮನಿಸಿ ಇಲ್ಲಿರುವಂಥ ಈ ಸಮಸ್ಯೆಗೆ ಸರಿಯಾದ ಒಂದು ಪರಿಹಾರ ಸಿಗಬೇಕು ಅನ್ನೋದೇ ನಮ್ಮ TV5 ಕೂಡ ಆಶೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.